ನಮಸ್ಕಾರ ವೀಕ್ಷಕರೇ, ನಾನು ಬಸನಗೌಡ ಪಾಟೀಲ್. ನನ್ನ ಪಾಟೀಲ್ ಚಾನಲ್ಗೆ ಸ್ವಾಗತ. ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ಕೆಲವೊಂದು ವಿಷಯ ಬಗ್ಗೆ ಮಾತಾಡ್ಬೇಕಂತ ನನಗೆ ಆಸೆ ಆಗಿದೆ. ಏನಪ್ಪ ಅಂದ್ರೆ, ಜಗತ್ತಿನಾಗ ಮನುಷ್ಯ ಆರಾಮಿರ್ಬೇಕಂದ್ರೆ ಏನು ಮುಖ್ಯ? ದುಡ್ಡು ಮುಖ್ಯ, ಮನಸ್ಸು ಮುಖ್ಯ, ನಿಮ್ಮ ಜೀವನ ಶೈಲಿ ಮುಖ್ಯ, ಅಥವಾ ನೀವು ಇರುವ ಒಂದು ಜೀವನ ಶೈಲಿಗೆ ಬೇಕಾಗುವಂಥ ಖರ್ಚು ವೆಚ್ಚಗಳು ಮುಖ್ಯ? ಅದನ್ನು ವಿಶ್ಲೇಷಣೆ ಮಾಡ್ಕೊತ ಹೋದ್ರೆ ಭಾಳ ಮಜಾ. ಹಂಗಂದ್ರೆ ಜಗತ್ತಿನೊಳಗೆ ಎಲ್ಲರೂ ಹೇಳೋದೇನದ, ಯಾರೂ ಆರಾಮೇ ಇರೋಂಗಿಲ್ಲ ಅಂತ ತಿಳ್ಕೊಂಡ್ರು. ನಾವೇನು ತಿಳ್ಕೊಂಡೆವು, ಅವ್ರ ಮಗನ ಮನೆಯವ್ರು ಆರಾಮದಾರ, ಅವ್ರಿಗೆ ಅಷ್ಟು ಪಗಾರ ಅದ, ಇವ್ರು ಆರಾಮದಾರ, ಅವ್ರ ಮನೆ ಕಟ್ಸ್ಯಾರ, ಅವ್ರ ಮಕ್ಕ ದೊಡ್ಡ ಆಫೀಸರ್ ಏನೋ ಸಾಲಿ ಕಲ್ತಾರ, ಅವ್ರು ಆರಾಮದಾರ. ಯಾರಿಗೆ ಬಿಟ್ಟೇ ಇಲ್ಲ ತಿಳ್ಕೊಂಡು ಆರಾಮಂದು ಏನು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟದು ಜಗತ್ತಿನೊಳಗೆ. ಭಾಳ ಶಿಕ್ಷಣ ಕಲ್ತವರು, ಭಾಳ ಶಾಣೆ ಅನ್ನೋರು ಅವ್ರೊಂದು ಟೈಪ್ ಮಾತಾಡ್ತಾರೆ. ಶಾಲಿ ಕಲ್ತಿಲ್ಲಪ್ಪ, ವ್ಯವಹಾರ ಜ್ಞಾನ ಅದಂದ್ರೆ ಅವ್ರೊಂದು ಟೈಪ್ ಮಾತಾಡ್ತಾರೆ. ಜಗತ್ತಿನೊಳಗೆ ಬದುಕೋದಂದ್ರೆ ಹೆಂಗೆ ಬದುಕಬೇಕಂದ್ರೆ, ನನಗೇನೂ ಗೊತ್ತಿಲ್ಲದ ಬದುಕಿದ್ರೆ ಭಾಳ ಆರಾಮಿರ್ತದೆ, ಗೊತ್ತದತ್ತು ಬದುಕಿದ್ರೆ ಸಮಸ್ಯೆ ಒಳಗೆ. ಈಗ ಭಾಳಷ್ಟು ಈಗ ಏನಾಗ್ಬಿಟ್ಟದ, ಎಲೆಕ್ಟ್ರಾನಿಕ್ ಮಾಧ್ಯಮ ಬಂದಿಂದ, ಆಮೇಲೆ ಸಾಮಾಜಿಕ ಜಾಲತಾಣಗಳ ಬಂದಿಂದ ಏನಾಗ್ಬಿಟ್ಟದ ಅಂದ್ರೆ, ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ವಿದಿನ್ ಎ ಸೆಕೆಂಡ್, ಮೊದಲು ನಮಗೆ ಗೊತ್ತಾಗ್ತಿದ್ದಿಲ್ಲ. ನಾವು ಸಣ್ಣವರಿದ್ದಾಗ ಎಲ್ಲರೂ ಇಸ್ರೇಲ್, ಅವಾಗ ಇರಾಕ್ ಯುದ್ಧ ನಡೆದಿತ್ತು. ನಾವು ಸಣ್ಣವರಿದ್ದಾಗ ಅದು ನಾವು ಮುಂಜಾನೆ ರೇಡಿಯೋದಾಗ ನ್ಯೂಸ್ ಕೇಳೋದ್ರೆ ಗೊತ್ತಾಗ್ತಿತ್ತು ಎಲ್ಲಿ ಬಾಂಬ್ ಹೋಗಾರ ಏನಿಲ್ಲ ಅಂತ ಹೇಳ್ಕೊಂಡು. 10 ವರ್ಷಗಟ್ಟಲೆ ಯುದ್ಧ ನಡೆದಿತ್ತು ಅದು ಇರಾಕ್, ಸದ್ದಾಮ್ ಹುಸೇನ್ ಇದ್ದಾಗ. ಈಗ ಏನಿಲ್ಲ, ಅಲ್ಲಿ ಬಾಂಬ್ ಒಟ್ಟಿಗೆ ಇಲ್ಲಿ ಹೇಳ್ತಾರೆ ಈ ವಿದಿನ್ ಎ ಸೆಕೆಂಡ್. ಯಾಕಂದ್ರೆ ಅಷ್ಟು ಈಗ ಎಲೆಕ್ಟ್ರಾನಿಕ್ ಮಾಧ್ಯಮ ಅಷ್ಟು ಸರಳ ಆಗಿಬಿಟ್ಟದ, ಮತ್ತು ಎಲ್ಲ ವಿಷಯಗಳು ಆಗಿಂದಾಗ ಎಲ್ಲರಿಗೂ ಗೊತ್ತಾಗ್ತವೆ. ಆಮೇಲೆ ಪ್ರಿಂಟ್ ಮಾಧ್ಯಮ, ಇಂಗ್ಲೀಷ್ ಬರಲಾರ್ದವರು, ಹಿಂದಿ ಅವ್ರು ಏನು ಮಾಡ್ತಾರೆ, 4-5 ಪೇಪರ್ ತರಿಸಿ ಮುಂಜಾನೆ ಓದ್ತಾರೆ. ಯಾರ ಜೋಡಿನೂ ಯಾವುದೇ ವಿಷಯ ಡಿಸ್ಕಷನ್ ಮಾಡುವಂಗಿಲ್ಲ. ನಮ್ಗಿಂತ ಒಂದು ಹೆಚ್ಚಿಗೆ ಹೇಳ್ತಾರೆ ಅವರು, ನಾ ಇದು ಹಿಂಗೆ ಮಾಡಿ, ನಾ ಇದನ್ನು ಮಾಡಿದ್ದೆ ಅಂತ ತಿಳ್ಕೊಂಡು. ಅದಕ್ಕೆ ಜಗತ್ತು ಏನಾಗ್ಬಿಟ್ಟದ, ದ್ವಂದ್ವದೊಳಗೆ ಕೂಡಿಬಿಟ್ಟದ. ಕೆಲವೊಬ್ಬರು ರಾಜಕೀಯ ಬಗ್ಗೆ ಮಾತಾಡ್ತಾರೆ, ಕೆಲವೊಂದು ಹಂಗೆ ಅಂತಾರೆ, ತದ್ವಿರು ಯಾರೂ ಈ ವಿಚಾರ ಮಾಡಲಿಕ್ಕಾಗಿ ಯಾರೂ ಯಾವುದನ್ನು ಒಪ್ಕೊಳ್ಳುವ ಪರಿಸ್ಥಿತಿ ಒಳಗಿಲ್ಲ ಸದ್ಯ. ಇಂಥ ಸ್ಥಿತಿ ಒಳಗೆ ಬದುಕುವುದಂದ್ರೆ, ಇವನ್ ನಾವು ಪ್ರೈಮ್ ಮಿನಿಸ್ಟರ್ ಇರಲಿ, ಒಬ್ಬ ನೌಕರಿ ಮಾಡೋವಾಗಲಿ, ಏನೇ ಆಗಲಿ, ಜನಸಾಮಾನ್ಯರಿಗೆ ಏನದ ನಿಶ್ಚಿಂತತೆ ಇಲ್ಲಾರ್ದಂಗೆ. ಗೌರ್ಮೆಂಟ್ ಸ್ಕೀಮ್ಗಳು ನೋಡ್ರಿ, ಇವತ್ತಿರ್ತಾವೆ, ನಾಳೆಗಿಲ್ಲ. ಯಾವುದೇ ಒಂದು ಕೊರತೆ ಅಂದ್ರೆ, ಎಷ್ಟೇ ಜ್ಞಾನ ಇದ್ದರೂ, ಯಾವುದೇ ದೇಶದೊಳಗೆ ನೀವು ಹೋಗಿದ್ರು, ಎಲ್ಲ ವಿಚಾರಗಳು ಏನಾಗ್ಯಾವು ನಮ್ಮನ್ನು ಬಿಟ್ಟು ಇಲ್ಲೇ ಇಲ್ಲ. ಎಲ್ಲಿಗೆ ಬಂದಿತ್ತು ನೋಡ್ರಿ, ಬೇರೆ ದೇಶದ ಎಲ್ಲಿ ನೀವು ವಾಷಿಂಗ್ಟನ್, ಅಮೇರಿಕಾ, ನ್ಯೂಯಾರ್ಕ್, ಅದರ್ವೈಸ್ ಯು ಮೇ ಸ್ಟೇ ಇನ್ ಲಂಡನ್, ಜರ್ಮನಿ, ಆರ್ ಎನಿವೇರ್ ಇನ್ ದ ವರ್ಲ್ಡ್, ಎಲ್ಲ ಕಡೆ ಏನಾಗ್ಬಿಟ್ಟದ, ಸೊಸೈಟಿ ಒಂದಾಗ್ಬಿಟ್ಟದ. ನಾನು ಹಿಂದೊಂದು ಯಾವುದೋ ಒಂದು ಆರ್ಟಿಕಲ್ ಓದಾಕತ್ತಿದ್ದೆ. ಆವಾಗ ಅವಕ್ಕಿನ ಗಂಡ ಏನು ಮಾಡಿದ್ನತ್ತ, ಜರ್ಮನಿ, ಅಮೇರಿಕನ್, ಆಸ್ಟ್ರೇಲಿಯಾಕ್ಕೆ ಹೋದಾಗ ರಿಬಾಕ್ ಶೂಸ್ ತೊಗೊಂಬಂದಿದ್ದು. ರಿಬಾಕ್ ಶೂಸ್ ಇಂಡಿಯಾದೊಳಗೆ ಸಿಗ್ತಿದ್ದಿಲ್ಲ. ಅವನು ಹೇಳ್ತಾ ಇವ್ಯಾಕೆ ಅಲ್ಲಿಂದ ತರಕ್ಕೆ ಹೋಗಿದ್ದಿ, ಇಲ್ಲಿ ಒಂದು ಜೋಡು ತೊಗೊಂಡ್ರೆ ಇನ್ನೊಂದು ಜೋಡು ಫ್ರೀ ಕೊಡ್ತಾರಂತ ಹೇಳಿ ಮಾಲ್ನಾಗ, ಹುಬ್ಬಳ್ಳಿ ಒಳಗೆ ಅಥವಾ ಬೆಂಗಳೂರು ಒಳಗೆ. ಅಂದರೆ ಏನಾಗಿಬಿಟ್ಟದ, ವರ್ಲ್ಡ್ ಜಗತ್ತು ಏನಾಗಿಬಿಟ್ಟದ, ನೀವು ಯಾವುದೇ ಮಾಲ್, ಯಾವುದೇ ಇದಕ್ಕೆ ಹೋರಿ, ನೀವು ಮೆಕ್ಡೊನಾಲ್ಡ್ಸ್ಗೆ ಹೋದ್ರೆ ಯು ವಿಲ್ ಗೆಟ್ ಪಿಜ್ಜಾ ಲೈಕ್ ಅಮೇರಿಕಾ. ಎಲ್ಲ ಯಾವುದೇ ಆಹಾರ ಪದ್ಧತಿ ಇರಲಿ, ಯಾವುದೇ ವಸ್ತುವಲ್ಲಿ ನೀವು ಯಾವುದೇ ಊರೊಳಗೆ ಸಿಗ್ತದೆ. ಈಗ ಇವು ಹುಬ್ಬಳ್ಳಿ, ಈಗ
ದೊಡ್ಡ ಸಿಟಿ ಒಳಗೆ ಕನ್ಸಿಡರ್ ಮಾಡೋದು. ಬರ್ಬರ್ತಿ ಏನಾಗ್ತಾವೆ, ಇವು ತಾಲೂಕು ಪ್ಲೇಸ್ನಾಗೂ ಸಿಗ್ಲಕ್ಕೆ ಚಾಲೂ ಮಾಡ್ಯಾವ. ಈಗ ಅಲ್ಲಿನೂ ಮಾಲ್ ಇಲ್ಲ ಹಾಲಾಗತ್ತವ. ರಾಕ್ ಒಂದೇ ಬೇಕು ನಿಮ್ಮ ಕಡೆ ಖರೀದಿ ಮಾಡ್ಲಿಕ್ಕೆ. ಏನಂದ್ರೆ ಜಗತ್ತಿನ ಮನಸ್ಥಿತಿ ಚೇಂಜ್ ಅಲ್ಲ. ಆದರೂ ಗೌರ್ಮೆಂಟ್ದವ್ರು ಏನು ಮಾಡ್ರೆ, ಅವರು APL BPL ಬಡತನ ರೇಖೆ ಅದು ಇದು ಅವ್ರು ಮಾಡೋದೇ ಅವ್ರು ಮಾಡ್ತಾರೆ. ಜನ ಏನದ ಎಲ್ಲ ಖರ್ಚು ಮಾಡ್ಕೋತ ಆರಾಮದ. ದಿನಕ್ಕೆ 10-15 ಹೋಟೆಲ್ ಚಾಲು ಆಗ್ತಾವೆ, ಬೇರೆ ಬೇರೆ ಟೈಪ್ ಟೇಸ್ಟದ್ದು ಹೋಟೆಲ್ ಚಾಲು ಆಗ್ತಾವೆ, ಎಷ್ಟೋ ದವಾಖಾನೆ ಚಾಲು ಆಗ್ತಾವೆ, ಎಷ್ಟೋ ಮಂದಿ ಎಜುಕೇಟೆಡ್ ಪೀಪಲ್ ಹೊರಗೆ ಬರತ್ತಾರ. ಯಾವುದಕ್ಕೆ ಏನು ಕಡಿಮೆ ಅದು ಹೇಳಿ. ಆದರೂ ಜನ ಕೆಲವು ಮಂದಿ ಆರಾಮಿಲ್ಲ. ಇದಕ್ಕೇನು ಬೇಕಪ್ಪ ವಾಟ್ ಈಸ್ ದ ಸೊಲ್ಯೂಷನ್ ಟು ಬಿಕಮ್ ಹ್ಯಾಪಿನೆಸ್? ಬಿ ಹ್ಯಾಪಿ. ಹೌ ವಿ ವಿಲ್ ಬಿಕಮ್ ಹ್ಯಾಪಿ? ಈಗ ಕೆಲವೊಂದು ವಿಷಯಗಳು ಯಾವುದೇ ಅಲ್ಲಿ ಯಾವುದೇ ಸಿದ್ಧಾಂತಗಳನ್ನು ಒಪ್ಕೊಂಡೇ ಬದುಕ್ತಿರ್ತಾರೆ. ಒಬ್ಬೊಬ್ಬರು ತಮ್ಮ ಸಿದ್ಧಾಂತದೊಳಗೆ ತಾವು ಬದುಕ್ತಾರೆ. ಮುಂಜಾನೆ ಚಾಲು ಸಿಟಿಯಾಗಿದ್ರು ಒಂದು ಲೈಫ್. ಹಳ್ಳ್ಯಾಗೂ ಈಗ ನಾನು ನೋಡೀನಿ, ಮುಂಜಾನೆ ಯಾರಿಗೆ ಮಾತಾಡ್ಲಿಕ್ಕೆ ಸೌಡ್ರಂಗಿಲ್ಲ. ತಮ್ಮ ಕೆಲ್ಸಕ್ಕೆ ತಾವು ಹೋಗ್ಬಿಡ್ತಾರೆ. ಊರಾಗ ಮಂದಿನೇ ಇರಂಗಿಲ್ಲ. ನೀವು ಮಾತಾಡ್ಬೇಕಂದ್ರೂ ಮಂದಿ ಇರೋದಿಲ್ಲ. ನೀವು ಯಾರ ಜೋಡಿ ಮಾತಾಡ್ತೀರಿ? ನನಗೆ ಹಿಂದೊಬ್ಬರು ಅಮೇರಿಕಾಕ್ಕೆ ಎಲ್ಲೇ ಫಾರಿನ್ಗೆ ಹೋಗಿ ಬಂದವ್ರು ಹೇಳ್ತಿದ್ರು, ನಾ ದೇಶದಾಗ ಭಾಳ ಇರಲಿಲ್ಲ. ಯಾಕೆ ಇರಲಿಲ್ಲ ಅಂದ್ರೆ ಮಂದಿನೇ ಸಿಗ್ತಿದ್ದಿಲ್ಲ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೋದಾಗ ಒಬ್ಬ ಹೊಂಟಿರ್ತಿದ್ನಂತ. ಅವನು ಹಾಯ್ ಮಾಡಿದ್ರೆ ಹಾಯ್ ಆತು ನಗ್ತಾನೆ ಅಷ್ಟೇ, ಬೇರೆ ಏನೂ ಮಾತಾಡ್ಲಿಕ್ಕೆ ಶಕ್ಕಿಲ್ಲ. ಬೇರೆ ದೇಶನಾಗ ಹೋಗಿ ಈಗ ನಮ್ಮ ದೇಶದಾಗೂ ಅದೇ ಆಗಿದೆ ಪರಿಸ್ಥಿತಿ. ಯಾರೂ ನಿಮಗೆ ಮಾತಾಡ್ಲಿಕ್ಕೆ ಸಿಗುವುದಿಲ್ಲ. ನಿಮ್ಗೆ ಒಳ ಪುರಾಣ ಯಾರು ಕೇಳೋರು? ಎಲ್ಲರೂ ತಮ್ಮ ತಮ್ಮ ಕೆಲಸ, ತಮ್ಮ ವ್ಯವಹಾರ. ಈ ಯೂಟ್ಯೂಬ್ ಆಗ್ಯಾವು, TV ಆಗ್ಯಾವು, ಎಲೆಕ್ಟ್ರಾನಿಕ್ ಮಾಧ್ಯಮ ಸ್ಟ್ರಾಂಗ್ ಆಗಿಂದ ನೀವು ಯಾವುದೇ ಇನ್ಫಾರ್ಮೇಷನ್ ಅವಾಗೇ ಸಿಗ್ತದೆ ನಿಮಗೆ. ಹಿಂದೆ ನಾವು ಏನಾರ ಓದ್ಬೇಕಂದ್ರೆ ಮರುದಿವಸ ಹೋಗಿ ಲೈಬ್ರರಿಯಾಗ ಹೋಗಿ ಆ ಪೇಪರ್ ತೊಗೊಂಡು, ಅದು ಇಲಸ್ಟ್ರೇಟೆಡ್ ವೀಕ್ಲಿ ಬತ್ತು, ಅವ್ರು ಖುಷ್ವಂತ್ ಸಿಂಗ್ ಅದನ್ನು ಬರ್ದಾನ ಇದನ್ನು ಬರ್ದಾನ, ನೋಡಿ ಹೇಳ್ತೀನಿ ನಿನಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳುವಂಗೆ ಇಲ್ಲ. ಎಲ್ಲ ದಾರ್ಶನಿಕರಾಗಲಿ ಯಾವುದೇ ಸೈನ್ಸ್ ಆಗಲಿ ಎಲ್ಲ ನಿಮ್ಮ ಕೈಯೊಳಗೆ ಅದು. ಅದಕ್ಕೆ ಜಗತ್ತು ಏನಾಗ್ಬಿಟ್ಟದ ಭಾಳ ಮುಂದುವರೆದು. ಅವಾಗ ನಾವು ಸಣ್ಣವರಿದ್ದಾಗ ಹೇಳ್ತಿದ್ರು ಅಮೇರಿಕಾದಾಗ ಹಂಗದ ಹಿಂಗದ. ಸ್ಟಿಲ್ ದೇ ಆರ್ ನಮಗಿಂತನೂ 20 ವರ್ಷ ಮುಂದಿದ್ದಾರೆ ಅಮೇರಿಕಾದವ್ರು. ಈಗಾದ್ರೂ ಹೇಳ್ತೀನಿ ನಿಮ್ಗೆ. ಆದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆ ಅದ, ಎಲ್ಲರೂ ಶಾಣೆ ಅದಾರ, ಅದಕ್ಕೆ ಪ್ರಶ್ನೆ ಇಲ್ಲ. ಆದರೆ ಈಗ ಮನಃಶಾಂತಿ ಬೇಕಪ್ಪ, ಎಲ್ಲಿ ಸಿಗ್ತದೆ? ಎಲ್ಲರೂ ಏನಾಗಿದೆ, ಎಲ್ಲರೂ ಕೆಲವೊಂದು ಸಿದ್ಧಾಂತಗಳನ್ನು ತಯಾರು ಮಾಡ್ಕೊಂಡು ಕೂತಾರೆ. ಯಾರು ಕೇಳುವಂಗೆ ಸ್ಥಿತಿ ಒಳಗೆ ಇಲ್ಲ ಜಗತ್ತು. ಯಾರ್ಯಾರು ಈಗ ರಾಜಕೀಯ ನೋಡೋದ್ರಲ್ಲ, ಮೊನ್ನೆ ನಮ್ಮಲ್ಲಿ ಇಲೆಕ್ಷನ್ ಅದು ಏನೇನು ಮಾತಾಡ್ತಾರೆ, ಯಾರ್ಯಾರಿಗೆ ಏನೇನಿಲ್ಲ. ಏನು ಕೇಳ್ತೀರಿ ಹೇಳ್ರಿ? ಇದರೊಳಗೆ ಏನು ಮಾಡೋರು? ಜನಸಾಮಾನ್ಯರಿಗೆ ರಾಜಕೀಯ ಮಾಡೋದೇ ದುರ್ಲಭ ಆಗಿಬಿಟ್ಟವ್ರು. ಯಾಕಂದ್ರೆ ಹಣ ಇರ್ಲಿಕ್ಕಂದ್ರೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಜನಸಾಮಾನ್ಯರಿಗೆ ಒಂದು ಜೀವನದೊಳಗೆ ಏನರ ಮಾಡಿದ್ರೆ ಒಂದು ಮನೆ ಕಟ್ಸ್ಕೋಬೋದು, ಮಕ್ಕಳಿಗೆ ಎಜುಕೇಷನ್ ಕೊಡ್ಬೋದು ಅಷ್ಟೇ. ನಿಮ್ದು ಎಷ್ಟೇ ಆಸ್ತಿ ಇರಲಿ ಏನೇ ಇಲ್ಲ, ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗೋದು. ಯಾಕಂದರೆ IQ ಇಂಟೆಲಿಜೆನ್ಸಿ ಲೆವೆಲ್ ಏನಾಗಿಬಿಟ್ಟದ, ಹೆಚ್ಚಾಗ್ಬಿಟ್ಟದ. ಯಾರನ್ನೂ ಬಿಲೀವ್ ಮಾಡೋಕ್ಕೆ ತಯಾರಿಲ್ಲ. ಇದನ್ನು ಇಂಗ್ಲೆಂಡ್ ಅಮೇರಿಕಾದೊಳಗೆ ಅದಂದ್ರೆ ಕೆಲವೊಂದು ವಿಷಯದೊಳಗೆ ಹೇಳಿದ್ರೆ ಅವಾಗ ನಾವೇ ನಂಬ್ತಿದ್ದಿಲ್ಲ. ಅಲ್ಲಿ ಹೋಗಿ ಹೇಳೋರು ಹಿಂಗದ ಹಂಗದ. ನಮ್ಮ ಇಂಡಿಯಾದೊಳಗೆ ಏನದ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ. ನಾ ಹಿಂದೊಮ್ಮೆ ಒಂದು ಸಿನಿಮಾ ನೋಡಿದ್ದೆ, ಇಂಗ್ಲೀಷ್ ಸಿನಿಮಾ, ಐಡಿಯಲ್ ಮ್ಯಾರೇಜ್ ಅಂತ ಹೇಳಿ. ಐಡಿಯಲ್ ಮ್ಯಾರೇಜಸ್ ಹೆಂಗೆ ಆಗ್ತಿದ್ವು ಆ ಟೈಮ್ನಾಗ ಅಲ್ಲಿ. ಅದು ಇಂಗ್ಲೀಷ್ ಪಿಕ್ಚರ್. ಐಡಿಯಲ್ ಮ್ಯಾರೇಜ್ ಒಳಗೆ ಅವ್ರು ಭಾಳ ದಿನ ಕೂಡೇ ಇರ್ತಿದ್ದಿಲ್ಲ. ವಿಚಿತ್ರ ಅಂದ್ರೆ ಏನದ, ಇಟ್ ಈಸ್ ವೆರಿ ಸಿಂಪಲ್ ಥಿಂಗ್. ಅವ್ರಿಗೆ ಏನು ದೊಡ್ಡ ವಿಷಯನೇ ಅಲ್ಲೇ ಅಲ್ಲ ಅದು. ನಾವು ಕೂಡಿರೋದಿಲ್ಲ, ಕೂಡಿರ್ತೇವೆ, ನಾವು 50 ವರ್ಷಗಟ್ಟಲೆ ಜೀವನ ಮಾಡ್ತೇವೆ, 25 ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ತೇವೆ. ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್.
ಹಂಗೆ ಜೀವನ ನಡೆದೇ ಇರ್ತಿತ್ತು ಅವಾಗ. ಅದೇ ಪದ್ಧತಿ ಈಗ ನಮಗೂ ಚಾಲು ಆಗ್ಯದ ನಮ್ಮ ದೇಶದೊಳಗೆ. ಅದಕ್ಕೆ ಸಮಾನ ಎಜುಕೇಷನ್, ಸಮಾನ ಸಿವಿಲ್ ಇದು. ಆಮೇಲೆ ಈ ಹೆಣ್ಮಕ್ಳಿಗೆ ನಾಳೆ ಮುಂದಿನ ಇಲೆಕ್ಷನ್ದೊಳಗೆ ಮೋದಿಯವ್ರು ಮಾಡ್ಯಾರ 30% ಲೇಡೀಸ್ ರಿಸರ್ವೇಷನ್ ಅಂತ. ಈಗ ಹೆಂಗೆ SC ST ರಿಸರ್ವೇಷನ್ ಅದಾವು MP MLA ಸೀಟ್ ಒಳಗೆ, ಕಾನ್ಸ್ಟಿಟ್ಯೂನ್ಸಿ ಒಳಗೆ ಅದೇ ಜಾತಿಯವರೇ ನಿಂದಿರ್ಬೇಕಾಗ್ತದೆ. ಅದೇ ಟೈಪ್ ಮಹಿಳಾ ಅಭ್ಯರ್ಥಿಗಳೇ ನಿಂದಿರ್ಬೇಕಿಲ್ಲಿ ಅಂತ ಮಾಡ್ಯಾರ. 30% 40%. ಅವಾಗ ಕಂಪಲ್ಸರಿ ಹೆಣ್ಮಕ್ಳಿಗೆ ಕೊಡೇಬೇಕು ಟಿಕೆಟ್ ಅಷ್ಟೇ, ಬೇರೆದವ್ರಿಗೆ ನಿಂದ್ರಕ್ಕೆ ಬರ. ಹಿಂಗಾಗಿ ಏನದ, ಇದು ಸುಧಾರಣೆ ಹತ್ತಿರ ದೇಶ ಹಾಳಾಗೋದು ಹತ್ತಿರ ನೀವೇ ವಿಚಾರ ಮಾಡಿರಿ. ನಮಸ್ಕಾರ ವೀಕ್ಷಕ.